ನಮಸ್ಕಾರ ಸ್ನೇಹಿತರೆ. ಬೆಳ್ಳುಳ್ಳಿ ಸಹಜವಾದ ಔಷಧೀಯ ಆಹಾರ ಪದಾರ್ಥ ಹಾಗೂ ಸರ್ವರೋಗ ನಿವಾರಣಿ ಎಂದು ಆಯುರ್ವೇದ ಹೇಳುತ್ತಿದೆ. ಬೆಳ್ಳುಳ್ಳಿ ನಮ್ಮ ದೇಹಕ್ಕೆ ಮಾಡುವಂತಹ ಉಪಕಾರಕ್ಕೆ ಬೆಲೆ ಕಟ್ಟಲಾಗದು. ನಮ್ಮ ದೇಹದಲ್ಲಿ ಎಂಥ ನೋವಿದ್ದರೂ ಅಥವಾ ಅನಾರೋಗ್ಯ ಸಮಸ್ಯೆ ಇದ್ದರೂ ಬೆಳ್ಳುಳ್ಳಿ ಅದನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ರೋಗಗಳನ್ನು ನಿವಾರಿಸಲು ಒಳ್ಳೆ ಔಷಧಿಯಂತೆ ಬೆಳ್ಳುಳ್ಳಿ ಕೆಲಸ ಮಾಡುತ್ತದೆ. ಬೆಳ್ಳುಳ್ಳಿಯನ್ನು ನಾವು ಮಾಡೋ ಅಡುಗೆಯಲ್ಲಿ ಬರೀ ರುಚಿ ಹಾಗೂ ಸುವಾಸನೆಗಾಗಿ ಮಾತ್ರವಲ್ಲದೆ ನಮ್ಮ ಆರೋಗ್ಯ ಹಾಗೂ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಲು ಬಳಸುತ್ತಿದ್ದೀವಿ. ಬೆಳ್ಳುಳ್ಳಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಸಿ ಇರುತ್ತದೆ. ನಮ್ಮ ದೇಶದಲ್ಲಿ ಪ್ರಸ್ತುತ ವಿಜೃಂಭಿಸುತ್ತಿರುವಂತಹ ವೈರಸ್ ಅಷ್ಟೊಂದು ಹೆಚ್ಚು ಪ್ರಭಾವ ತೋರಿಸದಿರುವುದಕ್ಕೆ ಕಾರಣ ನಮ್ಮ ಭಾರತೀಯರು ಇಂತಹ ಔಷಧೀಯ ಪದಾರ್ಥಗಳನ್ನು ಮೊದಲಿನಿಂದಲೂ ಆಹಾರದಲ್ಲಿ ಹೆಚ್ಚಾಗಿ ಉಪಯೋಗಿಸುತ್ತಾ ಬಂದಿರುವುದರಿಂದ ನಮ್ಮವರ ರೋಗ ನಿರೋಧಕ ಶಕ್ತಿ ಅಷ್ಟೊಂದು ಚೆನ್ನಾಗಿದೆ ಅಂತ ಅರ್ಥ. ಇಂತಹ ಸಮಯದಲ್ಲಿ ಆಗಾಗ ಬೇಯಿಸಿದಂತ ಬೆಳ್ಳುಳ್ಳಿಯನ್ನು ತಿನ್ನುವುದರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಯಾವುದೇ ವೈರಸ್ ಕೂಡ ನಮ್ಮನ್ನು ಸಮೀಪಿಸದಂತೆ ನಮ್ಮ ದೇಹವನ್ನು ಬೆಳ್ಳುಳ್ಳಿಯಲ್ಲಿರುವಂತಹ ಔಷಧೀಯ ಗುಣಗಳು ಕಾಪಾಡುತ್ತದೆ. 1858ರಲ್ಲಿ ಲೂಯಿ ಪ್ಯಾಕ್ಚರ್ ಎಂಬ ವ್ಯಕ್ತಿ ಬೆಳ್ಳುಳ್ಳಿಯಲ್ಲಿ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುವ ಶಕ್ತಿ ಹಾಗೆ ಮೊದಲ ಪ್ರಪಂಚ ಯುದ್ಧದಲ್ಲಿ ಶುರುವಾದಂತ ಗ್ಯಾಂಗ್ರೀನ್ ಕಾಯಿಲೆಯನ್ನು ನಾಶ ಮಾಡುವ ಶಕ್ತಿ ಇರುವುದಾಗಿ ಕಂಡುಹಿಡಿದ್ದಾರೆ. ಕೆಲವರಿಗೆ ಕಿವಿಯಿಂದ ದ್ರವ ಪದಾರ್ಥ ಹೊರಗಡೆ ಸೋರುತ್ತಿರುವುದರಿಂದ ಅವರ ಹತ್ತಿರ ದುರ್ನಾತ ಬರುತ್ತಿರುತ್ತದೆ. ಅಂತವರು ಬೆಳ್ಳುಳ್ಳಿ ಎಸಳನ್ನು ಕಿವಿಯಲ್ಲಿ ಇಟ್ಟುಕೊಳ್ಳುವುದರಿಂದ ದುರ್ನಾತ ಬರುವುದಿಲ್ಲ. ಹಾಗೆ ಆ ದ್ರವ ಪದಾರ್ಥ ಸೋರುವುದು ಕೂಡ ಕೆಲ ದಿನಗಳಿಗೆ ನಿಂತು ಹೋಗುತ್ತದೆ. ಮೈಕೈ ನೋವು ಅಧಿಕವಾಗಿ ಇರುವವರು ಬೆಳ್ಳುಳ್ಳಿಯನ್ನು ಕಿವಿಯಲ್ಲಿ ಇಟ್ಟುಕೊಳ್ಳುವುದರಿಂದ ಆ ನೋವಿನಿಂದ ಪರಿಹಾರ ಪಡೆಯಬಹುದು. ನೀವು ಕಿವಿಯಲ್ಲಿ ಬೆಳ್ಳುಳ್ಳಿಯನ್ನು ಇಟ್ಟುಕೊಳ್ಳುವುದರಿಂದ ಕ್ರಮೇಣ ನಿಮ್ಮ ದೇಹದೊಳಗೆ ಬಿಸಿ ಹೆಚ್ಚಾಗುತ್ತಾ ಊತಗಳು, ತಲೆನೋವು, ಜ್ವರ ಹಾಗೂ ಮೈಕೈ ನೋವು ಬರದಂತಿರುತ್ತದೆ. ತುಂಬಾ ಕಿವಿ ನೋವಿರುವವರು ರಾತ್ರಿ ಮಲಗುವ ಮುಂಚೆ ಒಂದು ಎಸಳು ಬೆಳ್ಳುಳ್ಳಿಯನ್ನು ಕಿವಿಯೊಳಗೆ ಇಟ್ಟುಕೊಂಡು ಮಲಗಿದರೆ ಬೆಳಿಗ್ಗೆ ಏಳುವ ಹೊತ್ತಿಗೆ ನೋವು ಇರುವುದಿಲ್ಲ. ತುಂಬಾ ಕೆಮ್ಮು ಇರುವವರು ಬೆಳ್ಳುಳ್ಳಿಯನ್ನು ಜಜ್ಜಿ ಜೇನುತುಪ್ಪದೊಂದಿಗೆ ಬೆರೆಸಿ ಪ್ರತಿ 3 ಗಂಟೆಗೆ ಒಂದು ಸಲ 1 ಚಮಚದಷ್ಟು ತಿನ್ನುತ್ತಿದ್ದರೆ 1-2 ದಿನಗಳಲ್ಲಿ ಕೆಮ್ಮು ಪೂರ್ತಿಯಾಗಿ ಹೊರಟು ಹೋಗುತ್ತದೆ. ಜೊತೆಗೆ ದೇಹಕ್ಕೂ ಕೂಡ ಆರಾಮಾಗಿರುತ್ತದೆ. ಗರ್ಭಿಣಿಯರು ಪ್ರತಿದಿನ 1 ಬೆಳ್ಳುಳ್ಳಿ ಎಸಳನ್ನು ಜಜ್ಜಿ ಹಾಲಿನಲ್ಲಿ ಬೆರೆಸಿಕೊಂಡು ಕುಡಿಯುತ್ತಿದ್ದರೆ ಹೊಟ್ಟೆಯೊಳಗೆ ಬೆಳೆಯುತ್ತಿರುವಂತಹ ಮಗು ಗಟ್ಟುಮುಟ್ಟಾಗಿ ತಯಾರಾಗುತ್ತದೆ. ಕ್ಯಾನ್ಸರ್ ಇರುವವರು ಪ್ರತಿದಿನ 2 ಬೆಳ್ಳುಳ್ಳಿ ಎಸಳನ್ನು ಜಜ್ಜಿ ಅದರಲ್ಲಿ ಸ್ವಲ್ಪ ಜೇನುತುಪ್ಪ ಬೆರೆಸಿ ತಿನ್ನುತ್ತಿದ್ದರೆ ಅವರ ದೇಹದೊಳಗೆ ಕ್ಯಾನ್ಸರ್ ಕಣಗಳು ನಾಶವಾಗುತ್ತಾ ಬರುತ್ತದೆ. ನಾವು ಪ್ರತಿದಿನ ತಿನ್ನುವ ಊಟದಲ್ಲಿ ಬೆಳ್ಳುಳ್ಳಿ ಸೇರಿಸುತ್ತಾ ಬಂದರೆ ನಮ್ಮ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ. ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ನಾಶ ಮಾಡುವಂತ ಆಂಟಿ ಆಕ್ಸಿಡೆಂಟ್ ಬೆಳ್ಳುಳ್ಳಿಯಲ್ಲಿ ಹೆಚ್ಚಾಗಿರುತ್ತದೆ. ಮಂಡಿ ನೋವು ಇರುವವರು ಪ್ರತಿದಿನ ಅರ್ಧ ಲೋಟ ನೀರಿನಲ್ಲಿ 8 ಡ್ರಾಪ್ಸ್ ಬೆಳ್ಳುಳ್ಳಿ ರಸ ಬೆರೆಸಿ ಕುಡಿಯುತ್ತಿದ್ದರೆ ಕೆಲವೇ ದಿನಗಳಲ್ಲಿ ಮಂಡಿ ನೋವು ಪೂರ್ತಿಯಾಗಿ ಹೊರಟು ಹೋಗುತ್ತದೆ. 3 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ 1 ಲೋಟ ಹಾಲಿಗೆ ಹಾಕಿ ಸ್ವಲ್ಪ ಹೊತ್ತು ಕುದಿಸಿ ರಾತ್ರಿ ಮಲಗೋ ಮುಂಚೆ ಕುಡಿದು ಮಲಗಿದರೆ ಕೆಲವೇ ದಿನಗಳಲ್ಲಿ ಉಬ್ಬಸ ಕಡಿಮೆಯಾಗುತ್ತದೆ. ಪ್ರತಿದಿನ ಬೆಳ್ಳುಳ್ಳಿ ತಿನ್ನುತ್ತಿದ್ದರೆ ಜೀರ್ಣಶಕ್ತಿ ಹೆಚ್ಚಾಗಿ ಸರಿಯಾದ ಸಮಯಕ್ಕೆ ಹಸಿವಾಗುತ್ತದೆ. ಶುಂಠಿ ಮತ್ತು ಬೆಳ್ಳುಳ್ಳಿ ಬೆರೆಸಿ ತಿನ್ನುತ್ತಿದ್ದರೆ ಯಾವುದೇ ರೀತಿಯಾದ ಅಲರ್ಜಿ ನಮ್ಮ ಹತ್ತಿರ ಕೂಡ ಬರುವುದಿಲ್ಲ. ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಚಮಚ ಬೆಳ್ಳುಳ್ಳಿ ರಸ ಕುಡಿಯುತ್ತಿದ್ದರೆ ಕಿಬ್ಬೊಟ್ಟೆಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಬರುವುದಿಲ್ಲ. ಬೆಳ್ಳುಳ್ಳಿಯಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುವುದರಿಂದ ಇದು ಬಾಯಿ ಸಮಸ್ಯೆಗೆ ದಿವ್ಯ ಔಷಧಿಯಂತೆ ಕೆಲಸ ಮಾಡುವುದಾಗಿ 1924ರಲ್ಲಿ ಮಾಡಿದಂತ ಒಂದು ರಿಸರ್ಚ್ ನಲ್ಲಿ ತಿಳಿದು ಬಂದಿದೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಚಮಚ ಬೆಳ್ಳುಳ್ಳಿ ರಸ ಕುಡಿಯುತ್ತಿದ್ದರೆ 3 ದಿನಗಳಲ್ಲಿ ಅಥವಾ 1 ವಾರದೊಳಗೆ ಹೊಟ್ಟೆಯೊಳಗಿರುವಂತಹ ಎಲ್ಲಾ ಜಂತುಹುಳಗಳು ಸತ್ತು ಹೋಗುತ್ತದೆ. ರಕ್ತ ಶುದ್ಧಿಯಾಗಲು, ಮೈಯಲ್ಲಿರುವಂತಹ ಕೆಟ್ಟ ಕೊಬ್ಬು ಕರಗಲು
ಬೆಳ್ಳುಳ್ಳಿ ತುಂಬಾ ಸಹಾಯ ಮಾಡುತ್ತದೆ. ಹೃದಯ ಚೆನ್ನಾಗಿ ಕೆಲಸ ಮಾಡಲು ಕೂಡ ಬೆಳ್ಳುಳ್ಳಿ ಸಹಕರಿಸುತ್ತದೆ. ಹೃದಯ ಸಂಬಂಧಿತ ಸಮಸ್ಯೆಯಿಂದ ಬಳಲುವವರು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಎಸಳು ಬೆಳ್ಳುಳ್ಳಿ ತಿನ್ನುವುದು ತುಂಬಾ ಒಳ್ಳೆಯದು. ಆ ರೀತಿ ತಿನ್ನಲು ಆಗದಿದ್ದರೆ ಜೇನುತುಪ್ಪ ಬೆರೆಸಿಯಾದರೂ ತಿನ್ನಬಹುದು, ಅಥವಾ ಬೇಯಿಸಿಯಾದರೂ ತಿನ್ನಬಹುದು, ಅಥವಾ ನೀರಿನಲ್ಲಿ ಹಾಕಿ ಕುದಿಸಿಯಾದರೂ ಆ ನೀರನ್ನು ಶೋಧಿಸಿ ಕುಡಿಯಬಹುದು. ಹೈ ಬಿಪಿ ಇರುವವರು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 1 ಎಸಳು ಬೆಳ್ಳುಳ್ಳಿ ತಪ್ಪದೆ ತಿನ್ನಬೇಕು. ಬೆಳ್ಳುಳ್ಳಿ ಮೇಲೆ ಮಾಡಿದಂತ ಅನೇಕ ರಿಸರ್ಚ್ಗಳ ಪ್ರಕಾರ ಇದರಲ್ಲಿ ಶೃಂಗಾರ ಶಕ್ತಿಯನ್ನು ಹೆಚ್ಚು ಮಾಡುವ ಅಂಶ ಹಾಗೂ ವೀರ್ಯವನ್ನು ಅಭಿವೃದ್ಧಿ ಮಾಡುವ ಅಂಶವಿದೆ ಎಂದು ಕೂಡ ತಿಳಿದು ಬಂದಿದೆ. ಎಕ್ಸ್ಜಿಮಾ ಹಾಗೂ ತುರಿಕೆ ಇರುವವರು ಮತ್ತು ಹಿಮ್ಮಡಿ ಹೊಡೆದು ನೋವು ತಿನ್ನುತ್ತಿರುವವರು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ಪೇಸ್ಟ್ ಮಾಡಿಕೊಂಡು ಅದನ್ನು ಸಮಸ್ಯೆ ಇರುವ ಜಾಗದಲ್ಲಿ ಹಚ್ಚುವ ಮೂಲಕ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಇನ್ನು ಎಲ್ಲರೂ ನೆನಪಿಟ್ಟುಕೊಳ್ಳಬೇಕಾದ ವಿಷಯ ಏನಂದ್ರೆ, ಬೆಳ್ಳುಳ್ಳಿಯಲ್ಲಿ ಸಲ್ಫರ್ ಹೆಚ್ಚಾಗಿರುವುದರಿಂದ ಇದು ಮಕ್ಕಳಿಗೆ ಅತಿ ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಕೊಡಬೇಕು. ಪುಟ್ಟ ಮಕ್ಕಳಿಗೆ ಹೆಚ್ಚಾಗಿ ಬೆಳ್ಳುಳ್ಳಿ ಕೊಡುವುದರಿಂದ ಅವರಲ್ಲಿ ಭಯ ಪಡುವ ಗುಣ ಅಥವಾ ಹೆದರುವ ಗುಣ ಹೆಚ್ಚಾಗುತ್ತದೆ. ಬೆಳ್ಳುಳ್ಳಿ ಖಾರವಾಗಿರುವುದರಿಂದ ತಿಂದ ತಕ್ಷಣ ಹೊಟ್ಟೆಯಲ್ಲಿ ಉರಿ ಶುರುವಾಗುತ್ತದೆ. ಕೆಲವರಿಗೆ ಉರಿ ತಡೆಯಲು ಆಗುವುದಿಲ್ಲ. ಕೆಲವರಿಗೆ ಅಲರ್ಜಿ, ತುರಿಕೆ, ತಲೆನೋವು, ತಲೆ ಸುಸ್ತು, ಆಯಾಸ ಕೂಡ ಬರುತ್ತದೆ. ನಿಮಗೇನಾದರೂ ಈ ರೀತಿ ಆಗುತ್ತಿದ್ದರೆ ಬೆಳ್ಳುಳ್ಳಿ ಪೂರ್ತಿಯಾಗಿ ತಿನ್ನುವುದು ನಿಲ್ಲಿಸಿಬಿಡಿ. ಮುಖ್ಯವಾಗಿ ಅಸ್ತಮಾ ಇರುವವರು ಬೆಳ್ಳುಳ್ಳಿ ಮುಟ್ಟಲೇಬಾರದು. ಇನ್ನು ದವಡೆ ನೋವು ಅಥವಾ ಹಲ್ಲು ನೋವಿರುವವರು 1 ಎಸಳು ಬೆಳ್ಳುಳ್ಳಿಯನ್ನು ಹಲ್ಲಿನಲ್ಲಿ ಇಟ್ಟುಕೊಂಡು ನಿಧಾನವಾಗಿ ಕಚ್ಚಿ ಅದರ ರಸ ಕುಡಿಯುತ್ತಾ ಇರಬೇಕು. ಅಂದ್ರೆ ಇದು ಸುಮಾರು 15 ನಿಮಿಷಗಳ ಕಾಲ ಮಾಡಬೇಕು. ಈ ರೀತಿ ಮಾಡಿದರೆ ಹಲ್ಲು ನೋವು ಹೊರಟು ಹೋಗುತ್ತದೆ. ಗ್ಯಾಸ್ ಸಮಸ್ಯೆ ಇರುವವರು ರಾತ್ರಿ ಬೆಳ್ಳುಳ್ಳಿಯನ್ನು ಆಹಾರದಲ್ಲಿ ಉಪಯೋಗಿಸದಿದ್ದರೆ ಒಳ್ಳೆಯದು. ಬೆಳ್ಳುಳ್ಳಿಯಲ್ಲಿ ಸ್ಟ್ರಾಂಗ್ ಫ್ಲೇವರ್ ಇರೋದ್ರಿಂದ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ತಿಂದು ಅದರ ನಂತರ ಹಲ್ಲುಜ್ಜಿಕೊಂಡರೆ ಒಳ್ಳೆಯದು. ಕಿವಿ ನೋವಿರುವವರು 1-2 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ತೆಂಗಿನ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಬಳಿಕ ಆ ಎಣ್ಣೆಯಲ್ಲಿ ಸ್ವಲ್ಪ ಕಾಟನ್ ಅದ್ದಿಕೊಂಡು ಅದನ್ನು ಕಿವಿಯಲ್ಲಿಟ್ಟುಕೊಂಡರೆ ಕಿವಿ ನೋವು ಹೊರಟು ಹೋಗುತ್ತದೆ. ಬಾಣಂತಿಯರು ಈ ರೀತಿ ಮಾಡಿದರೆ ಅವರಿಗೆ ಸನ್ನಿ ಬರುವುದಿಲ್ಲ. ಮಕ್ಕಳಿಗೂ ಕೂಡ ಯಾವಾಗಲೂ ಕೋಲ್ಡ್ ಆಗುತ್ತಿದ್ದರೆ ಅವರ ಕಿವಿಯಲ್ಲೂ ಕೂಡ ಈ ರೀತಿ ಕಾಟನ್ ಇಡಬಹುದು. ತಲೆನೋವು ಇದ್ದರೂ ಕೂಡ ಈ ಕಾಟನ್ ಅನ್ನು ಬೆಳ್ಳುಳ್ಳಿ ಹಾಕಿ ಕುದಿಸಿದಂತ ತೆಂಗಿನ ಎಣ್ಣೆಯಲ್ಲಿ ಅದ್ದಿಕೊಂಡು ಹಣೆಯ ಮೇಲೆ ಮಸಾಜ್ ಕೊಡುತ್ತಿದ್ದರೆ ತಲೆನೋವು ಹೊರಟು ಹೋಗುತ್ತದೆ. ತಲೆಯಲ್ಲಿ ತುಂಬಾ ಹೊಟ್ಟು ಇದ್ದರೆ ಅವರು ಕೂಡ ಈ ಎಣ್ಣೆಯಿಂದ ಕೂದಲಿಗೆ ಮಸಾಜ್ ಕೊಟ್ಟು 1 ಗಂಟೆಯ ನಂತರ ತಲೆ ಸ್ನಾನ ಮಾಡುತ್ತಿದ್ದರೂ ಕೂಡ ಹೊಟ್ಟಿನ ಸಮಸ್ಯೆ ಕಡಿಮೆಯಾಗುತ್ತದೆ. ಬೆಳ್ಳುಳ್ಳಿ ಸಿಪ್ಪೆಗಳನ್ನು ತಿಪ್ಪೆಗೆ ಹಾಕದೆ ನಿಮ್ಮ ಮನೆ ಆವರಣದಲ್ಲಿ ಗಿಡಗಳು ಅಥವಾ ದಟ್ಟವಾಗಿ ಹುಲ್ಲೇನಾದರೂ ಬೆಳೆದಿದ್ದರೆ ಅಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ಚೆಲ್ಲುವುದರಿಂದ ಹಾವುಗಳು ಮನೆಯಲ್ಲಿ ಬರುವುದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಬೆಳ್ಳುಳ್ಳಿಯಿಂದ ಎಷ್ಟೆಲ್ಲ ಉಪಯೋಗವಿದೆ ಅಂತ ಗೊತ್ತಾಯ್ತಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.